ಚನ್ನಪಟ್ಟಣದ ಶಾಸಕರ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ದುಂತೂರು ವಿಶ್ವನಾಥ್ ಮಾತನಾಡಿ, ನಗರದ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಬೊಂಬೆನಾಡ ಗಂಗೋತ್ಸವ 2025-26 ಸಾಂಸ್ಕೃತಿಕ ಮತ್ತು ಕ್ರೀಡಾ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಿದ್ದ ತಾಲೂಕಿನ ಸರ್ವ ಬಂಧುಗಳು, ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಕಲಾವಿದರಿಗೆ ಸರ್ವ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಎಂದು ತಿಳಿಸಿದರು. 3 ದಿನಗಳಲ್ಲಿ ನಡೆದ ಹಬ್ಬದಲ್ಲಿ ಸಹಕರಿಸಿದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ವೈದ್ಯರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಕ್ರೀಡಾ ಚಟುವಟಿಕೆಗಳಿಗೆ ಸಮಯದ ಸಂದರ್ಭಕ್ಕೆ ಪರಿಕರಗಳನ್ನು ಒದಗಿಸಿದ ಹಾಗೂ ಪರೋಕ್ಷವಾಗಿ ಬೆಂಬಲಿಸಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮಸ್ಕರಿಸುತ್ತಾ, ಮುಂದಿನ ಕಾರ್ಯಕ್ರಮಗಳಿಗೆ, ಹಬ್ಬಗಳಿಗೆ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಎಂದು ಮನವಿ ಮಾಡಿದರು. ಅದರಲ್ಲೂ ಕೂಡ ಏನಿವತ್ತು ಚನ್ನಪಟ್ಟಣದಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದಂಥ ಅತ್ಯುತ್ತಮ ಮೊದಲನೇ ತಂಡ, ಎರಡನೇ ತಂಡ ಏನು ಕ್ರಿಕೆಟ್ನಲ್ಲಿ ಭಾಗವಹಿಸಿದ್ವು ನಮ್ಮ ತಾಲೂಕಿನಲ್ಲಿ ಗೆದ್ದು ಅಂದರೆ ಮಳೂರಿನ ಬುಲ್ಸ್ ಮತ್ತು ಕೋಡಮಳ್ಳಿಯ ಜಿಲ್ಲಾ ಪಂಚಾಯತಿಯ ನಮ್ಮ ಕ್ರಿಕೆಟ್ನ ಯುವಕರು, ಕನಕಪುರದಲ್ಲೂ ಕೂಡ ಏನು ತಾಲೂಕು ಮಟ್ಟದಿಂದ ಮೊದಲನೇ ತಂಡ, ಎರಡನೇ ತಂಡ ಭಾಗವಹಿಸಿ 10 ತಂಡ ಭಾಗವಹಿಸಿದ್ವು. ಜಿಲ್ಲಾ ಮಟ್ಟದಲ್ಲೂ ಕೂಡ ಕನಕಪುರದಲ್ಲಿ ಮಳೂರು ಬುಲ್ಸ್ ಮೊದಲನೇ ಸ್ಥಾನ, ನಮ್ಮ ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿಯ ಆಟಗಾರರು 2ನೇ ಸ್ಥಾನದಲ್ಲಿ ಭಾಗವಹಿಸಿದ್ರು. ಅದರಲ್ಲೂ ಅತ್ಯುತ್ತಮವಾಗಿ ಆಯ್ಕೆ ಮಾಡಿಕೊಂಡು ಏನು ಕ್ರಿಕೆಟ್ನ ತಂಡಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಸ್ಥಾನ, 2ನೇ ಸ್ಥಾನ ಜಿಲ್ಲಾ ಮಟ್ಟದಲ್ಲೂ ಕೂಡ ಆಯ್ಕೆಯಾಗಿ ಬಂದಿದ್ದಾವೆ. ಅವ್ರಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ, ನಿಮ್ಗಳ ಮುಖಾಂತರ ನಮ್ಮ ಮುಖಂಡರ ಪರವಾಗಿ, ಏನು ನಮ್ಮ ನಾಯಕರು ಹಗಲುಗಳು ಕೆಲಸ ಮಾಡಿದವ್ರ ಪರವಾಗಿ, ಆ ಕ್ರಿಕೆಟ್ನ ಕ್ಯಾಪ್ಟನ್ ಮತ್ತು ತಂಡದ ಇತರೆ ಆಟಗಾರರು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ, ಅಂದರೆ ನಮ್ಮ ನಾಯಕರುಗಳ ಪರವಾಗಿ, ಯೋಗೀಶ್ವರ್ ಅವ್ರ ಪರವಾಗಿ, ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಾಹೇಬರ ಪರವಾಗಿ, ಮತ್ತು ಬಮೂಲ್ ಅಧ್ಯಕ್ಷರಾದಂಥ ಡಿ ಕೆ ಸುರೇಶ್ ಅವರ ಪರವಾಗಿ, ಕ್ರಿಕೆಟ್ ತಂಡದ ಎಲ್ಲ ಆಟಗಾರರು ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಸಂತೋಷದಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ಜೊತೆಯಲ್ಲೇ ನಾವುಗಳು ಏನು ಇವತ್ತು ಕಡೇ ದಿವಸ ಬಹುಶಃ ಪ್ರಾರಂಭ ಆದ ಮೊದಲನೇ ದಿವಸ ಅಥವಾ ಹಿಂದಿನ ದಿವಸದಲ್ಲಿ ಈ ತಾಲೂಕಿನಲ್ಲಿ ನಮ್ಮ ನಾಯಕರಾದಂಥ ಬಮೂಲ್ನ ನಿರ್ದೇಶಕರಾದಂಥ ಲಿಂಗೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಯಾರು ಹೆಚ್ಚಿನ ಹಾಲನ್ನು ಪ್ರತಿನಿತ್ಯ ಕರೀತಾರೆ ಅವರಿಗೆ ಒಂದು ರೈತರಿಗೆ ಹುರಿದುಂಬಿಸುವ ಒಂದು ಪ್ರೋತ್ಸಾಹಿಸುವ ಕಾರ್ಯಕ್ರಮದ ಅಡಿಯಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚು ಹಾಲು ಉತ್ಪಾದಕರಿಗೆ ಒಂದು ಬಹುಮಾನವನ್ನು ಆಚರಣೆ ಮಾಡುವಂಥ ಸಂದರ್ಭವನ್ನು ಇಟ್ಕೊಂಡು ನಾವು ಕೊಲ್ಲಾಪುರದಮ್ಮ ದೇವಸ್ಥಾನದ ಮೈದಾನದಲ್ಲಿ ಈ ತಾಲೂಕಿನ ಕೆಲವು ಹಸುವಿನ ಮಾಲೀಕರು ಹಸುಗಳ ಜೊತೆ ಬಂದು ಅಲ್ಲಿ ತಂಗಿದ್ದು, ಅಲ್ಲಿ ರಾತ್ರಿ ವೇಳೆ ತಂಗಿದ್ದು ಕೂಡ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಏನು ಹಾಲನ್ನು ಕರೆದು ನಾವು ಹೆಚ್ಚಿನ ಹಾಲನ್ನು ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಯಾರು ದುಡಿಮೆಯಿಂದ ಕೆಲಸ ಮಾಡಿ ಹಸುಗಳನ್ನು ಚೆನ್ನಾಗಿ ಸಾಕಿ ಆರೈಕೆ ಮಾಡಿ ಅವರಿಗೆ ಮೊದಲನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಮತ್ತು ಕೆಲವು ಇತರರಿಗೆ ಸಮಾಧಾನಕರ ಬಹುಮಾನವನ್ನು ಕೂಡ ನಮ್ಮ ನಾಯಕರಾದ ಯೋಗೇಶ್ವರ್ ಅವರ ನಾಯಕತ್ವದಲ್ಲಿ, ಲಿಂಗೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಕೂಡ ಭಾಗವಹಿಸಿ ಅವರಿಗೆ ಪ್ರಶಸ್ತಿ ಪತ್ರದ ಜೊತೆಗೆ ಬಹುಮಾನವನ್ನು ಕೂಡ ನಾವು ಆಯೋಜನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಬಂಧುಗಳೇ, ಕಾರ್ಯಕ್ರಮದ ಯಶಸ್ವಿಗೆ ಇದೇ ಸಂದರ್ಭದಲ್ಲಿ ನಗರಸಭೆ ನಿಕಟಪೂರ್ವ ಅಧ್ಯಕ್ಷ ವಾಸಿಲ್ ಆಲಿ ಖಾನ್, ಪ್ರಭಾರ ಅಧ್ಯಕ್ಷ ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಮೋದ್, ಸುನೀಲ್ ಕುಮಾರ್, ವಸಂತಕುಮಾರ್, ನಗರಸಭೆ ಸದಸ್ಯರಾದ ರೇವಣ್ಣ, ಮತೀನ್, ಶಬೀರ್, ಸತೀಶ್ ಬಾಬು, ಕೋಕಿಲಾ ರಾಣಿ, ಶರತ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಪಕ್ಷದ ಎಲ್ಲ ಮುಖಂಡರು, ನಮ್ಮೆಲ್ಲ ಮಾಧ್ಯಮದ ಮಿತ್ರರು, ಆರಕ್ಷಕ ಸಿಬ್ಬಂದಿ ವರ್ಗದರು, ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ತುಂಬ ಸಹಕಾರ ಮಾಡಿದ್ರು.
ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ಕಾರಣಭೂತರಾಗಿದ್ದರು. ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅನ್ನೋ ಉದ್ದೇಶದಿಂದ ಇರ್ತಕ್ಕಂಥದ್ದು ನಮ್ಮೆಲ್ಲ ಗಂಗೋತ್ಸವ ಸಮಿತಿಯ ಜವಾಬ್ದಾರಿ ಅಂತ ಹೊರತು ಶಾಸಕರ ಆದೇಶದ ಮೇರೆಗೆ ತಿಳಿಸಿದ್ದಾರೆ. ಹಾಗೆ ಈ ಗಂಗೋತ್ಸವ ಯಶಸ್ವಿಗೆ ಸಹಕರಿಸಿದಂಥ ನಮ್ಮ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಹಾಗೆ ನಮ್ಮ ನಗರಸಭಾ ಸದಸ್ಯರುಗಳು, ಏನು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಪ್ರತಿಯೊಬ್ಬರು ಸಹಕರಿಸಿದರೆ ಅವರೂ ಕೂಡ ಕೃತಜ್ಞತೆಯನ್ನು ಹೇಳಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ನಾವು ತೆರವುಗೊಳಿಸ್ತಾ ಇದ್ದೀವಿ.